ಅಡಿಕೆ ತೋಟಕ್ಕೆ ಉಚಿತ ಗೊಬ್ಬರ ಸಿಗುತ್ತೆ ಅಂದರೆ ನಂಬ್ತೀರಾ? ಮೀನು ಬಿಟ್ಟಿರುವ ಕೆರೆ ನೀರೇ ನಿಮ್ಮ ತೋಟದ ಸೀಕ್ರೆಟ್ ಆಗಬಹುದು. ಆದರೆ ತಪ್ಪಾಗಿ ಹಾಕಿದರೆ ಹಾನಿಯೂ ಆಗಬಹುದು. ಸಂಪೂರ್ಣ ಸತ್ಯ ಹೇಳ್ತೀನಿ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನಮ್ಮ ಅಡಿಕೆ ತೋಟಕ್ಕೆ ಕೆರೆಯಲ್ಲಿರುವ ಮೀನು ನೀರು ಹಾಕಿದರೆ ಲಾಭ ಇದೆಯಾ ಅಥವಾ ಹಾನಿಯಾ ಅನ್ನೋದು ಹಲವರಿಗೆ ಡೌಟ್ ಇರುತ್ತೆ. ಇಂದು ನಾನು ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ತೋಟ ನಮ್ಮ ಮನೆಯಲ್ಲಿ ಮೀನು ನೀರು ಬಿಡದೇ ಇರುವ ತೋಟ. ನಮ್ಮ ಮನೆಯ ಕೆರೆಯಲ್ಲಿ ಗೌರಿ ಮೀನು ಮರಿಯನ್ನು ಬಿಟ್ಟಿದ್ದೇವೆ. ಮೀನು ಬಿಟ್ಟಿರುವ ನೀರು ಹಾಕುವುದರಿಂದ ಮಣ್ಣಿನ ಸಾರು ಹೆಚ್ಚಾಗುತ್ತದೆ. ಮಣ್ಣಿನಲ್ಲಿರುವ ಉಪಯುಕ್ತ ಜೀವಾಣುಗಳು ಹೆಚ್ಚಾಗುತ್ತವೆ. ಇದು ಅಡಿಕೆ ಮರಕ್ಕೆ ಆರೋಗ್ಯವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಮರ ಗಟ್ಟಿಯಾಗುತ್ತದೆ. ಆದರೆ ಮರಗಳು ಹೀಗೆ ಬೆಳಿಬೇಕು ಹಾಗೆ ಬೆಳಿಬೇಕು ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಇದು ಮಂತ್ರದ ನೀರು ಅಲ್ಲ ಅಲ್ವಾ? ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು. ನೀವು ಮನೆಯಲ್ಲಿ ಸಾಕಿರುವ ಅಕ್ವೇರಿಯಂ ಫಿಶ್, ಮನೆಯಲ್ಲಿ ಟ್ಯಾಂಕಲ್ಲಿ ಸಾಕುವ ಮೀನಿದೆಯಲ್ಲ, ಆ ಮೀನಿನ ನೀರು ಹಾಕುವುದಾದರೆ 1 ಮಾಡಿ ಹಾಕಿ ಅಥವಾ 1-2 ಮಾಡಿ ಹಾಕಿ. 1 ಅಂದರೆ 1 ಲೀಟ್ರು ಮೀನಿನ ನೀರು, 1 ಲೀಟ್ರು ಚೆನ್ನಾಗಿರುವ ನೀರು. ಸಣ್ಣ ಗಿಡಗಳಾದರೆ 1 ಲೀಟ್ರು ಮೀನಿನ ನೀರು, 2 ಲೀಟ್ರು ಚೆನ್ನಾಗಿರೋ ನೀರನ್ನು ಹಾಕಿ ಮಿಶ್ರಣ ಮಾಡಿ ಹಾಕಬೇಕು ಗಿಡಗಳಿಗೆ, ಸಣ್ಣ ಗಿಡಗಳಿಗೆ. ದೊಡ್ಡ ಮರಗಳಾದರೆ, ಅಡಿಕೆ ಮರಗಳಾದರೆ, ಅಕ್ವೇರಿಯಂ ಫಿಶ್ ನೀರು ಹಾಕೋದಾದರೆ 10-15 ಲೀಟ್ರ್ ನೀರು ಹಾಕ್ಬೋದು. 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಹಾಕ್ಬೋದು. ದುರ್ಗಂಧ ಅಥವಾ ವಾಸನೆ ಇದ್ದರೆ ಹಾಕಬೇಡಿ, ಬೇರುಗಳಿಗೆ ಹಾನಿ ಆಗ್ಬೋದು. ಹೆಚ್ಚು ಹಾಕಬೇಡಿ. ಅಕ್ವೇರಿಯಂ ಫಿಶ್ ನೀರಾಗಿದ್ದರಿಂದ 1 ಮರಕ್ಕೆ ಅಥವಾ 2 ಮರಕ್ಕೆ ಹಾಕಿ ಪ್ರಯೋಗ ಮಾಡಿ ನೋಡ್ಕೊಳ್ಳಿ, ಆಮೇಲೆ ಹಾಕಿ. ನೀವೇನಾದರೂ ಮೀನು ತಿನ್ನೋರಾಗಿದ್ದರೆ ಮೀನು ತೊಳೆದ ನೀರನ್ನು ಹಾಕ್ಬೋದು ತರಕಾರಿ ಗಿಡಕ್ಕೆ, ಗಿಡದ ಬುಡಕ್ಕೆ ಹಾಕೋದು, ಅದೇನು ತರಕಾರಿಗೆ ಹತ್ತಲ್ಲ. ಮೀನು ತೊಳೆದ ನೀರನ್ನು ಅಡಿಕೆ ಮರಕ್ಕೆ, ಹೂವಿನ ಗಿಡಕ್ಕೆ, ಬಸಳೆ ಗಿಡಕ್ಕೆ ಇನ್ನೂ ಚೆನ್ನಾಗಾಗ್ತದೆ, ಹಾಕ್ಬೋದು. ಈ ಅಡಿಕೆ ಮರಕ್ಕೆ, ಈ ಅಡಿಕೆ ಸಸಿ ಇದೆಯಲ್ಲ, ಇದಕ್ಕೆ ಮೀನು ಬಿಟ್ಟಿರುವ ಕೆರೆಯ ನೀರನ್ನೇ ಹಾಕ್ತಾ ಇರೋದು, ಜಟ್ಟಿನ ಮುಖಾಂತರ ಬಿಡ್ತಾ ಇರೋದು ಇದಕ್ಕೆ. ಇದೇ ರೀತಿ ಮೀನು ಬಿಟ್ಟಿರುವ ಕೆರೆ ನೀರನ್ನು ಹಾಕೋದ್ರಿಂದ ಅಡಿಕೆ ಗಿಡಕ್ಕೆ ಸ್ವಲ್ಪ ಮಟ್ಟಿಗೆ ಲಾಭ ಆಗ್ತದೆ. ಹೀಗೆ ಸರಿಯಾದ ವಿಧಾನದಲ್ಲಿ ಮೀನು ಕೆರೆ ನೀರು ಬಳಸಿದರೆ ಅಡಿಕೆ ತೋಟಕ್ಕೆ ಉಪಯೋಗವಾಗುತ್ತೆ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.